ಈಡೀಸ್ ಈಜಿಪ್ಷೈ ಮಸ್ಕಿಟೋ ಅಂತೀವಿ, ಅದನ್ನು ನಾವು ಟೈಗರ್ ಮಸ್ಕಿಟೋ ಅಂತೀವಿ. ಹಗಲು ಕಚ್ಚುವುದು. ಯಾವುದೇ ವೈರಲ್ ಕಾಯಿಲೆ ಒಳಗೆ ಫಸ್ಟ್ ಬರೋ ಸಿಂಪ್ಟಮೇ ಜ್ವರ. ಬಟ್ ಜ್ವರಗಳು ಬೇರೆ ಬೇರೆ ಕಾಯಿಲೆಯಲ್ಲಿ ಬೇರೆ ಬೇರೆ ಥರ. ಡೆಂಗ್ಯೂ ಒಳಗೆ 104 ಡಿಗ್ರಿ ಹೊರಟೋಗುತ್ತೆ. ಸರ್, ಇನ್ನು ಡೆಂಗ್ಯೂ ಬಂದವರಿಗೆಲ್ಲರೂ ತುಂಬ ಅಪಾಯದ ಹಂತ ತಲುಪ್ತಾರ ಅಥವಾ ವಾಸಿ ಆಗುವಂಥ ಕಾಯಿಲೆನಾ ಸರ್? ಇಲ್ಲ, ತುಂಬ ಜನಕ್ಕೆ ವಾಸಿ ಆಗುತ್ತೆ. ಇನ್ಫ್ಯಾಕ್ಟ್ ಇಡೀ ಗ್ಲೋಬ್, ನಾವು ಬೆಂಗಳೂರು ಅಷ್ಟೇ ಮಾತಾಡ್ತೀವಿ, ಗ್ಲೋಬ್ನಲ್ಲಿ 3/4 ಜನಕ್ಕೆ ಆಲ್ರೆಡಿ ಈ ಕಾಯಿಲೆ ಬಂದಿದೆ. ಬಂದು ಹೊರಟು ಹೋಗುತ್ತೆ. ಎಲ್ರಿಗೂ ICUಗೆ ಹೋಗಬೇಕು ಅಂತ ನೆಸೆಸಿಟಿ ಇಲ್ಲ. ಎಷ್ಟೋ ಡೆಂಗ್ಯೂ, ಅದರಲ್ಲಿ 4 ವೆರೈಟಿ ಇದೆ ವೈರಸ್ಸು. ಒಂದು ಭಾಳ ವಿರುಲೆಂಟ್ ಇರುತ್ತೆ, ಇನ್ನೊಂದೆರಡು ಇರಲ್ಲ. ಸ್ನೇಹಿತರೆ, ಡೆಂಗ್ಯೂ ಪ್ರಕರಣ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಈ ಕುರಿತು ಏನು ಮುಂಜಾಗ್ರತೆ ಕ್ರಮ ಏನು ತೆಗೆದುಕೊಳ್ಬೇಕು, ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪ ಸರ್ ಇದ್ದಾರೆ. ಸೊ ಅವ್ರ ಬಳಿನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾನೇ ಇದೆ. ಡೆಂಗ್ಯೂ ತಡೆಗಟ್ಟುವ ಕ್ರಮ ಏನು ಸರ್? ನೋಡಿ, ಈ ಕಾಯಿಲೆಯನ್ನು ನಾವು ಅರ್ಬನ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾ ಕಾಯಿಲೆ ಅಂತೀವಿ. ಹಳ್ಳಿಗಳ ಕಡೆ ಇದು ಹೆಚ್ಚಿಗೆ ಇಲ್ಲ. ಇದು ಸೊಳ್ಳೆ ಕಚ್ಚುವುದರಿಂದ, ಇದು ಭಾಳ ಕ್ಲಿಯರ್. ಈಡೀಸ್ ಈಜಿಪ್ಷೈ ಮಸ್ಕಿಟೋ ಅಂತೀವಿ, ಅದನ್ನು ನಾವು ಟೈಗರ್ ಮಸ್ಕಿಟೋ ಅಂತೀವಿ. ಹಗಲು ಕಚ್ಚುವುದು. ಈ ಮೊಟ್ಟೆ ಬ್ರೀಡಿಂಗ್ ಇದೆಯಲ್ಲ, ಎಲ್ಲಿ ತನ್ನ ಸಂತಾನವನ್ನು ಉತ್ಪತ್ತಿ ಮಾಡ್ಕೊಳ್ಳುತ್ತಲ್ಲ, ಸಿಟಿ ಒಳಗಿರೋ ಈ ರೋಡ್ನಾಗಿರೋ ಗುಂಡಿ ಒಳಗಿರೋ ನೀರು, ಚಿಪ್ನಾಗಿರೋ ನೀರು, ಅದಕ್ಕಿಂತ ಭಾಳ ಇಂಪಾರ್ಟೆಂಟು. ಪಕ್ಕದ ಮನೆಯೊಳಗೆ ಬಿಲ್ಡಿಂಗ್ ಕಟ್ತಿರ್ತಾರೆ, ಅದು ಕ್ಯೂರಿಂಗಿಗೆ ನೀರು ಕಟ್ಟಿರ್ತಾರಲ್ಲ, ಅಂಥ ನೀರಿನಲ್ಲಿ ನೀವು ಅಂಡೆಯಲ್ಲಿ ಶೇಖರಿಸಿದ್ದು ನಿಮ್ಮ ತೊಟ್ಟಿಯಲ್ಲಿರೋ ನೀರಿನಲ್ಲಿ ಬಡಿಯುತ್ತೆ. ಸೊ ಯಾವಾಗ ಈ ಸ್ವಂತ ಎಚ್ಚರಿಕೆ ಮನೆಗಳವರು ಇದನ್ನೆಲ್ಲ ಗಮನಿಸಬೇಕು. ಎರಡನೇದು ಸರ್ಕಾರದ ಜವಾಬ್ದಾರಿ. BBMP ಟ್ಯಾಕ್ಸ್ ಕಟ್ತೀವಿ, ಪಕ್ಕದ ಸೈಟ್ ಖಾಲಿ ಇರುತ್ತೆ, ಎಲ್ಲ ಕಸ ಹಾಕಿರ್ತಾರೆ. ಮಳೆ ಬಂದಾಗೆ ಅಲ್ಲಿ ಯಾವುದೋ ಒಂದು ಚಿಪ್ನೊಳಗೆ ನೀರು ನಿಂತ್ಕೋತದೆ. ಈ ಗಲೀಜಲ್ಲ, ಗಲೀಜ್ ಹತ್ರ ಇರತಕ್ಕಂಥ ಇಂಥ ನೀರಿನಲ್ಲಿ ಮೊಟ್ಟೆ ಇಡುವಂಥ ಮಸ್ಕಿಟೋ ಇದು. ಸೊ ಆದ್ದರಿಂದ ಸುತ್ತಮುತ್ತ ಜಾಗ ವಾತಾವರಣ ಕ್ಲಿಯರಾಗಿ ಇಲ್ದಿದ್ರೆ, ಆ ನೀರನ್ನು ಶೇಖರಣೆಯನ್ನು ಚೆಲ್ತಾ ಇದ್ದರೆ ಈ ಮಸ್ಕಿಟೋ ಬ್ರೀಡಾಗಿ ಒಂದು ಪಾಸಿಟಿವ್ ಪರ್ಸನ್ ಇದ್ದರೆ ಸಾಕು, ಅದು ಇಡೀ ಓಣಿಗೆ ಈ ಮಸ್ಕಿಟೋ ಕಚ್ಚುತ್ತೆ, ಇನ್ನೊಬ್ಬರಿಗೆ ಕಚ್ಚುತ್ತೆ, ಹಿಂಗಾಗಿ. ಸೊ ಅಲ್ಟಿಮೇಟ್ಲಿ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಈ ಜ್ವರದಲ್ಲಿ. ಸರ್, ಇನ್ನು ಡೆಂಗ್ಯೂ ಬಂದಿದೆ ಅಂತ ಆ ಲಕ್ಷಣಗಳು ಆತನಿಗೆ ಖಾತ್ರಿಪಡಿಸೋದು ಹೇಗೆ ಅಂತೇಳಿ ಸರ್? ಜ್ವರ, ಯಾವುದೇ ವೈರಲ್ ಕಾಯಿಲೆ ಒಳಗೆ ಫಸ್ಟ್ ಬರೋ ಸಿಂಪ್ಟಮೇ ಜ್ವರ. ಬಟ್ ಜ್ವರಗಳು ಬೇರೆ ಬೇರೆ ಕಾಯಿಲೆಯಲ್ಲಿ ಬೇರೆ ಬೇರೆ ಥರ. ಡೆಂಗ್ಯೂ ಒಳಗೆ 104 ಡಿಗ್ರಿ ಹೊರಟೋಗುತ್ತೆ. ತುಂಬ ತಲೆನೋವು ಬರುತ್ತೆ. ಪ್ಯಾರಾಸೆಟಮಾಲ್ ಕೊಟ್ಟರೂ ಕಡಿಮೆ ಆಗಲ್ಲ. ಮೂಳೆ ಎಲ್ಲ ಮುರಿದಂಗೆ ಆಗುತ್ತೆ. ಅದಕ್ಕೆ ಇದನ್ನು ನಾವು ಬೋನ್ ಬ್ರೇಕಿಂಗ್ ಫೀವರ್ ಅಂತೀವಿ ನಾವು. ಕಣ್ಣು ಕಿತ್ತು ಬಂದಂಗೆ ಆಗುತ್ತೆ. ರೆಟ್ರೋ ಆರ್ಬಿಟಲ್ ಪೇಯ್ನ್ ಅಂತೀವಿ ನಾವು. ಇವೆಲ್ಲ ಸ್ಪೆಸಿಫಿಕ್ಕಾಗಿ ಡೆಂಗ್ಯೂ ಅಂತ ನಮಗೆ ಇಮಿಡಿಯೇಟ್ಲಿ. ಆಮೇಲೆ ಇವತ್ತು ಜ್ವರ ಬರುತ್ತೆ. ಈ ಆರ್ಡಿನರಿ ಫ್ಲೂ ಜ್ವರಗಳಾದರೆ ಏನೂ ಆಗೋಲ್ಲ, ಒಂದು ವಾರ ಆದರೂ ಕೂಡ ಹಂಗೆ ಇರ್ತದೆ, ಕಡಿಮೆ ಆಗ್ತದೆ. ಸೊ ಅದಕ್ಕೆ ಅವಾಗ ನಾವು ತಮಾಷೆ ಮಾಡಿರೋ ಡಾಕ್ಟ್ರ್ ಹತ್ರ ಹೋದ್ರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಔಷಧಿ ತೊಗೊಂಡ್ರೆ 7 ದಿನಕ್ಕೆ. ಇದು ಅಂಥದ್ದಲ್ಲ. ಇವತ್ತು ಜ್ವರ ಬಂದರೆ ನಾಳೆನೇ ಸುಸ್ತು. ಇನ್ಫ್ಯಾಕ್ಟ್ ನಾಡ್ದು ಜ್ವರ ಕಡಿಮೆ ಆಗಿಬಿಡುತ್ತೆ. ಬಟ್ ಜನಗಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟು ಜ್ವರ ಬಿಟ್ಟೋಯ್ತಲ್ಲ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ಅಥವಾ ಡಿಹೈಡ್ರೇಷನ್ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗ್ತಾರೆ, ಕಿಡ್ನಿ, ಲಿವರು ಇವೆಲ್ಲ. ಅದಕ್ಕೆ ನಾವು ಆ ಟೈಮ್ನಾಗ ಒಂದು ಸ್ಕ್ಯಾನ್ ಮಾಡಿಸಿದರೆ ಹೊಟ್ಟೆಯೊಳಗೆ ನೀರು ತುಂಬಿಕೊಂಡಿರುತ್ತೆ. ಅಸೈಟಿಸ್ ಅಂತೀವಿ ನಾವು. ಸೆಲ್ ಒಳಗಿರೋ ನೀರು ಹೊರಗಡೆ ಬರುತ್ತೆ. ಲಂಗ್ಸ್ ಒಳಗೂ ಹಂಗೆ ನೀರು ಸೇರಿಕೊಂಡು ಉಸಿರಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಮಲ್ಟಿ ಆರ್ಗನ್ ಫೇಲ್ಯೂರ್, ಡೆತ್ ಆಗೋದು ಡೆಂಗ್ಯೂ ಒಳಗೆ. ಅದರಿಂದ ದಯವಿಟ್ಟು ಇಷ್ಟೊಂದು ಸಿವಿಯಾರಿಟಿ ಇರೋವಾಗ ನೀವು ಮನೆಯಲ್ಲಿ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ, ಕೂಡಲೇ ವೈದ್ಯರನ್ನು ಭೇಟಿ. ಎಸ್ ಸರ್. ಸರ್, ಇನ್ನು ಆತನಿಗೆ ಡೆಂಗ್ಯೂ ಬಂದುಬಿಟ್ಟಿದೆ ಸರ್. ಬಂದಿರುವಂಥ ಲಕ್ಷಣ ಎಲ್ಲ ಈಗ ಟೆಸ್ಟ್ ಮಾಡಿಸಿದರೆ ಡೆಂಗ್ಯೂ ಬಂದಿದೆ. ಆತ ಭಯ ಪಡದೆ ಏನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಸರ್? ಫಸ್ಟ್ ಹಾಸ್ಪಿಟಲೈಸೇಷನ್. ಆ್ಯಂಡ್ ಇಲ್ಲಿಯೂ ಹೇಳ್ತೀವಿ, ಹಾಸ್ಪಿಟಲೈಸೇಷನ್ ಯಾಕೆ ಬೇಕು ಅಂದರೆ ಮಾನಿಟ್ರಿಂಗ್ಗೆ. ಯಾಕಂದರೆ ಮನೆಯಲ್ಲೇ ನೀಟಾಗಿ ಅವ್ರಿಗೆ ಒಳ್ಳೆ ಆಹಾರ ಕೊಟ್ಟು, ಸಾಕಷ್ಟು ನೀರು ಕೊಟ್ಟು, ಆ್ಯಂಡ್ ಇವಕ್ಕೆಲ್ಲ ತಲೆನೋವಿಗೆಲ್ಲ ಮಾತ್ರೆ ಕೊಟ್ಟು ಎಷ್ಟೋ ಜನ ವೈದ್ಯರು ಅವ್ರನ್ನ ಹಂಗೆ ಮ್ಯಾನೇಜ್ ಮಾಡ್ತಾರೆ. ಬಟ್ ಯಾವಾಗ ಈ ಉಲ್ಬಣ ಆಗೋದು ಅಂದರೆ 2ನೇ ದಿನ 3ನೇ ದಿನಕ್ಕೆ ತುಂಬ ಸುಸ್ತಾಗಿಬಿಡ್ತಾರೆ, ಅಂಥವ್ರು ದಯವಿಟ್ಟು ಮನೇಲಿರಬೇಡಿ. ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಆದಷ್ಟು ಅಡ್ಮಿಟ್ ಆಗಿ. ಯಾಕಂದರೆ ಭಾಳ ಜನ ನಾವು ನೋಡಿದ್ದೀವಿ, ಪ್ಲೇಟ್ಲೆಟ್ 6,000ಕ್ಕೆ ಬಂದುಬಿಟ್ಟು ಸತ್ತೋಗಿರೋರು ನಾವು ನೋಡಿರ್ತೀವಿ. ಅಂಥದ್ರನ್ನ ನಮಗೆ ಮಾನಿಟ್ರ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ದಯವಿಟ್ಟು ಮನೆಯಲ್ಲಿರ್ಬರಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ. ಸರ್, ಇನ್ನು ಡೆಂಗ್ಯೂ ಬಂದವರಿಗೆಲ್ಲರೂ ತುಂಬ ಅಪಾಯದ ಹಂತ ತಲುಪ್ತಾರ ಅಥವಾ ವಾಸಿ ಆಗುವಂಥ ಕಾಯಿಲೆನಾ ಸರ್? ಇಲ್ಲ, ತುಂಬ ಜನಕ್ಕೆ ವಾಸಿ ಆಗುತ್ತೆ. ಇನ್ಫ್ಯಾಕ್ಟ್ ಇಡೀ ಗ್ಲೋಬ್, ನಾವು ಬೆಂಗಳೂರು ಅಷ್ಟೇ ಮಾತಾಡ್ತೀವಿ, ಗ್ಲೋಬ್ನಲ್ಲಿ 3/4 ಜನಕ್ಕೆ ಆಲ್ರೆಡಿ ಈ ಕಾಯಿಲೆ ಬಂದಿದೆ. ಬಂದು ಹೊರಟು ಹೋಗುತ್ತೆ. ಎಲ್ರಿಗೂ ICUಗೆ ಹೋಗಬೇಕು ಅಂತ ನೆಸೆಸಿಟಿ ಇಲ್ಲ. ಎಷ್ಟೋ ಡೆಂಗ್ಯೂ, ಅದರಲ್ಲಿ 4 ವೆರೈಟಿ ಇದೆ ವೈರಸ್ಸು. ಒಂದು ಭಾಳ ವಿರುಲೆಂಟ್ ಇರುತ್ತೆ, ಇನ್ನೊಂದೆರಡು ಇರಲ್ಲ.
ಆಮೇಲೆ ವಾಸಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಾರಿ ಕಾಯಿಲೆ ವಾಸಿ ಆಗ್ಬಿಡ್ತು ಅಂದರೆ ತಿರುಗಿ ಬರಲ್ವಾ? ತಿರುಗೂ ಬರ್ಬೋದು. ಇದು ರಿಕರೆಂಟ್ ಆಗ್ತಾ ಇರುತ್ತೆ. ಬಟ್ ಬಂದವರೆಲ್ಲ ಐ ಸಿ ಯುಗೆ ಹೋಗಲ್ಲ, ಅಷ್ಟೊಂದು ಎದುರ್ಕೊಳ್ಳೋಕೆ ಹೋಗಬೇಡಿ. ಬೆಂಗಳೂರು ಪಾಪ್ಯುಲೇಷನ್ 1.5 ಕೋಟಿ, ಅದರೊಳಗೆ ಒಂದು 1200 ಅಡ್ಮಿಟ್ ಆದರು, ಅದರಲ್ಲಿ ಒಂದು 6-7 ಡೆತ್ತು. ಪ್ರತಿ ಡೆತ್ತು ಇಂಪಾರ್ಟೆಂಟ್ ಅವ್ರ ಮನೆಗೆ, ಅದು 100%. ನಾನು ಹಂಗಗುರವಾಗಿ ಮಾತನಾಡಬಾರ್ದು. ಬಟ್ ಒಂದು ಆಕ್ಸಿಡೆಂಟ್ ಆದರೆ 15 ಜನ ಸತ್ತೋಗ್ತಾರೆ. ಅಂಥ ಸಮಯದಲ್ಲಿ ಡೆಂಗ್ಯೂಯಿಂದ 3-4 ಸತ್ತೋದ್ರು ಅಂದರೆ ತುಂಬ ಭಯ ಬೀಳಬೇಡಿ. ಯಾಕಂದರೆ ಮಾಧ್ಯಮದಲ್ಲಿ ಅದು ಬಂದಾಗೆ ಜ್ವರ ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ, ಹಂಗಾಗೋದಿಲ್ಲ. ಸರ್, ಇನ್ನು ಕಡೆ ಪ್ರಶ್ನೆ ಸರ್, ಡೆಂಗ್ಯೂ ಬಂದಂಥ ಪೇಷಂಟ್ಗಳು ಯಾವೆಲ್ಲ ಆಹಾರಗಳು ಮತ್ತು ಹಣ್ಣುಗಳನ್ನ ಸೇವನೆ ಮಾಡ್ಬೋದು ಅಂತೇಳಿ? ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಭಾಳ ಜನ ಅಂತಾರೆ ಪಪ್ಪಾಯ, ಅದರೊಳಗೆ ಆಯುರ್ವೇದದಲ್ಲಿ ಇವೆಲ್ಲ ಭಾಳ ಮೆನ್ಷನ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಪರಂಗಿ ಎಲೆನ ಜೇನುತುಪ್ಪದಲ್ಲಿ ಇದು ಮಾಡಿ ತೊಗೊಂಡ್ರೆ ಅವ್ರ ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತೆ ಅಂತ ಭಾಳ ಕಡೆ ಹೇಳ್ತಾರೆ. ಪಪ್ಪಾಯ ಕ್ಯಾಪ್ಸುಲೇ ಬಂದಿದ್ದಾವೆ ಈಗ, ಅದು ನುಂಗ್ಬೋದು ಪಪ್ಪಾಯ. ಬಟ್ ಏನಂದರೆ ಸಾಫ್ಟ್ ಡಯಟ್. ಜ್ವರ ಇದ್ದಾಗೆ ಹೊಟ್ಟೆ ಒಳಗೆಲ್ಲ ನೀರು ತುಂಬಿಕೊಂಡಾಗೆ ಹಸಿವೆನೇ ಇರಲ್ಲ. ಅದರಿಂದ ಎಷ್ಟಾಗುತ್ತೋ ಅಷ್ಟು. ಬಟ್ ಇನ್ನೊಂದು, ಜನಗಳು ಭಾಳ ಸಾರಿ ಅಂದ್ಕೊಳ್ಳೋದು ಜ್ವರ ಬಂದಾಗ ಅನ್ನ ಉಣ್ಣಬಾರ್ದಂತೆ. ಇಲ್ಲ, ದಯವಿಟ್ಟು ಇದನ್ನು ಬಿಟ್ಟುಬಿಡಿ. ರೈಸ್ ಈಸ್ ಎ ಗುಡ್ ಫುಡ್. ಗಂಜಿ ಮಾಡ್ಕೊಂಡು ಕುಡೀರಿ, ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ, ಒಟ್ಟು ಸಾಫ್ಟ್. ಈ ಸಮಯದಲ್ಲಿ ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ನ ಅವಾಯ್ಡ್ ಮಾಡಿ, ರೊಟ್ಟಿ ಗಿಟ್ಟಿ ಅಂಥವನ್ನೆಲ್ಲ ಕಡಿಮೆ ಮಾಡಿ. ಹಣ್ಣುಗಳು ಯಾವುದೇ ಹಣ್ಣಾಗಲಿ, ಸೊ ಬ್ಲಡ್ಡು ಕೂಡ ಕಡಿಮೆ ಆಗಿರುತ್ತೆ. ಹಂಗಾಗಿ ಎಲ್ಲ ಆಲ್ವೇಸ್ ಫ್ರೂಟ್ಸ್ ಆರ್, ಅದು 2 ಅಡ್ವಾಂಟೇಜು, ಫೈಬರ್ ಇರುತ್ತೆ, ಕ್ಯಾಲ್ರಿ ಇರುತ್ತೆ, ಆ್ಯಂಡ್ ಈಸಿಲಿ ಡೈಜೆಸ್ಟ್ ಆಗುತ್ತೆ. ದಯವಿಟ್ಟು ನೀರು ಜಾಸ್ತಿ ಕುಡೀರಿ, ಫಸ್ಟ್ ಕೆಲಸ. 2ನೇದು, ಇವೆಲ್ಲ ಹಣ್ಣುಗಳನ್ನ, ಅದರೊಳಗೆ ಪಪ್ಪಾಯ ಇದಕ್ಕೆ ಈ ಕಾಯಿಲೆಗೆ ಭಾಳ ಹೆಸರುವಾಸಿ, ಎಲ್ಲರೂ ಹೇಳ್ತಾರೆ, ಅದನ್ನು ತಿನ್ನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪನವರ ಮಾತುಗಳಾಗಿತ್ತು. ಡೆಂಗ್ಯೂ ಬಂದಂಥ ಸಂದರ್ಭದಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕೂಡಲೇ ವೈದ್ಯರನ್ನು ಭೇಟಿಯಾಗಿ ಜೊತೆಯಲ್ಲಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಮುನ್ಸೂಚನೆಯನ್ನು ವೈದ್ಯರು ನೀಡಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಕೃಷ್ಣ ಅವ್ರ ಜೊತೆ ಭಾಸ್ಕರ್ ತೋಟಗೆರೆ, ಬೆಂಗಳೂರಿನಿಂದ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.